ಸ್ನೇಹಿತರೆ, ಈ ಚಾಮುಂಡಿ ಬೆಟ್ಟದ ಆಷಾಢ ಶುಕ್ರವಾರದ್ದು ಬಹಳಷ್ಟು ಚರ್ಚೆ ನಡೀತಾ ಇದೆ. ನನ್ನ ವೈಯಕ್ತಿಕ ಮನವಿ, ಬೇರೆಯವರು ಅವರವ್ರ ಇಷ್ಟ. ಈಗ ನಾನು, ಅಶ್ವಿನ್, ಮಂಜೇಗೌಡರು, ನಮಗೆಲ್ಲ ಜನರ ಆಶೀರ್ವಾದ, ತಾಯಿ ಆಶೀರ್ವಾದ, ನಾವೆಲ್ಲ MLA ಆಗಿದ್ದೀವಿ, ಮಂತ್ರಿ ಆಗಿದ್ದೀವಿ. ದೇವರು ಎಲ್ಲವನ್ನೂ ಕೊಟ್ಟವಳೆ. ಸ್ವಲ್ಪ ಜನಸಾಮಾನ್ಯರನ್ನ ಹೋಗಕ್ ಬಿಡಿ, ಅವ್ರಿಗೆ ಅವಕಾಶ ಮಾಡಿಕೊಡಿ. ನಾನು ಬಹಳಷ್ಟು ವರ್ಷ ಆಯ್ತು ಇದೇ ಅನುಭವ ಆಯ್ತು. ಚಾಮುಂಡಿ ಬೆಟ್ಟಕ್ಕೆ ಆಷಾಢ ಶುಕ್ರವಾರ ಹೋದಾಗ ಇವೊಂದು 7-8 ವರ್ಷದಲ್ಲಿ ಅನ್ಸುತ್ತೆ. ನನಗೂ ದೇವ್ರ ಮೇಲೆ ಭಕ್ತಿ ಇದೆ, ಆದ್ರೆ ಶುಕ್ರವಾರ ಹೋಗಲ್ಲ, ಆಷಾಢ ಶುಕ್ರವಾರ ಹೋಗಲ್ಲ, ಬೇರೆ ದಿವಸ ಹೋಗ್ತಾ ಇದ್ದೀನಿ. ಹಾಸನಾಂಬ, ನಾನು ಹಾಲಿ ಮಂತ್ರಿ, ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾ ಇದ್ರು. ಒಂದು ಹೆಣ್ಮಗಳು ಕ್ಯೂ ಇಂದ ಆಚೆ ಬಂದ್ಬಿಟ್ಟು, ಸರ್ ನಾವು ಬೆಳಗ್ಗೆಯಿಂದ ಇಲ್ಲೇ ನಿಂತಿದ್ದೀವಿ, 4:30ಗೆ ಬಂದು ನೀವು ಈಗ ಹೋಯ್ತಾ ಇದ್ದೀರಲ್ಲ ಅಂತ ಕೇಳಿದ್ರು. ನಾನು ಹೇಳಿದೆ, ನಮಗೆ ಬೇರೆ ಬೇರೆ ಕಾರ್ಯದ ಒತ್ತಡ ಇದೆ, ನನಗೂ ಆಸೆ ಹೋಗುತ್ತೆ, ದೇವ್ರು ನೋಡ್ಬೇಕು ಅಂತ. ನೀವು ಅನುಮತಿ ಕೊಟ್ರೆ ಹೋಯ್ತೀನಮ್ಮ, ಇಲ್ಲ ವಾಪಸ್ ಹೋಯ್ತೀನಿ. ಆ ಹೆಣ್ಮಗಳು ಈಗ ಹೋಗಿ ನೆಕ್ಸ್ಟ್ ಬರಬಾರ್ದು. ನೀವು ನಂಬ್ತೀರಾ ಬಿಡ್ತೀರಾ, ನಾನು ಅವತ್ತಿನಿಂದ ಹಾಸನಾಂಬಕ್ಕೆ ಹೋಗೇ ಇಲ್ಲ. ಇಲ್ಲಿಂದ ದೇವ್ರ ಕೈ ಮುಗಿ ಚಾಮುಂಡಿ ಬೆಟ್ಟಕ್ಕೂ ಹೋಯ್ತೀನಿ, ಬೇರೆ ದಿವಸ ಹೋಯ್ತೀನಿ. ಕುಮಾರಣ್ಣವ್ರು ಬಂದ ಬಿಟ್ರೆ ಇನ್ನು ಬೇರೆ ದಿವಸ ಆಷಾಢ ಶುಕ್ರವಾರನೂ ಹೋಗಲ್ಲ, ಶುಕ್ರವಾರ ಹೋಗಲ್ಲ. ಅದರಿಂದ ನಮ್ಮ VIP ಗಳಿಗೆ, ನಮ್ಗೆಲ್ಲ ದೇವ್ರು ಒಳ್ಳೇದು ಮಾಡೋನಲ್ಲ VIP ಗಳಿಗೆ, ಜನಸಾಮಾನ್ಯರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ಲಿ, ಅವ್ರನ್ನ ಬುಡಿ ಮುಂಚೆ ಅನ್ನೋದು ನನ್ನ ಅಭಿಪ್ರಾಯ. ಅದೇನ್ ಸರಿ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳ ಸುಪುತ್ರರು, ಪಾಪ ಮಾಡ್ಲಿ. ಯಾಕೆಂದ್ರೆ ಇದು ಬಹಳಷ್ಟು ಚರ್ಚೆ ಆಯ್ತಾ. ಆಮೇಲೆ ಹೋದ್ರೆ ಈಗ ನಾನು ಹೋಗ್ಬೇಕು, ನಾನು ನಮ್ಮ ಮನೆಯವ್ರು ಹೋಗಲ್ಲ, ನನ್ನ ಜೊತೆ ನಮ್ಮ ಲೀಡರ್ಸ್ ಎಲ್ಲ ಕರ್ಕೊಂಡು ಹೋಗ್ತೀವಿ. ನಮ್ಮ ಕಿವಿಗೆ ಕೇಳಂಗೆ ಹೇಳ್ತಾರೆ. ಇಲ್ಲಿ ಕಿವಿಗೆ ನಾವು ಹೋಗ್ತಾ ಇರುವಾಗನೇ, ಓ ಇವ್ರೇನ್ ಸ್ಪೆಷಲ್, ನಾವು ಬೆಳಗಿನ ಕಾಯ್ತಾ ಇದ್ದೀವಿ. ನಾನು ಸ್ಟಾರ್ಟಿಂಗ್ ಪುಟ್ಟರಾಜಣ್ಣನ ಹೋಯ್ತಾ ಇದ್ದ, ಇಬ್ರು ವಿಮಾನ ಮುಂದೆ ಹೋಗ್ಬಿಟ್ಟಿದ್ರು. ನಾವು ಸ್ವಲ್ಪ ಲೇಟಾಗಿ ಹೋದ ಚಾಮುಂಡಿ ಬೆಟ್ಟಕ್ಕೆ, ಈಗಾಗಲೇ 3 ವರ್ಷದಲ್ಲಿ. ಅಲ್ಲಿ ಯಾರೋ ಒಬ್ರು ಇದ್ರು, ಸಾರಾ ಮಹೇಶ್ ಪುಟ್ಟರಾಜಣ್ಣ ಇಬ್ರು ಹೋಯ್ತವ್ರೆ, ಇಬ್ರು ಸೋತಿರೋರು ಅಂತ. ಹಂಗೆ ಅದರಿಂದ ನಾನು ಮನವಿ ಮಾಡೋದು, ಜನಸಾಮಾನ್ಯರಿಗೆ ಹೋಗಿ ತಾಯಿನ ಎಲ್ಲಿಂದ ಕೈ ಮುಗಿದ್ರು ಆಶೀರ್ವಾದ ಇತ್ತು. ಬಹಳಷ್ಟು ಚರ್ಚೆ ಆಯ್ತಾ ಇದೆ ಚಾಮುಂಡಿ ಬೆಟ್ಟ. ಅದೇನು ವರ್ಗಾವಣೆ ಆಗಿದೆಯಲ್ಲ, ಆದ್ರೆ ದುರ್ದೈವ ಮೈಸೂರವರೇ ಮುಖ್ಯಮಂತ್ರಿ, ಮೈಸೂರವರೇ ಉಸ್ತುವಾರಿ ಮಂತ್ರಿ, ಚಾಮುಂಡಿ ಬೆಟ್ಟದಲ್ಲೂ ಅಕ್ರಮ, ಇದ್ಯಾವುದೋ ಬಟ್ಟೆ ಬ್ಯಾಗಲ್ಲೂ ಅಕ್ರಮ, ಇದ್ಯಾವುದೋ ಈ ರೋಡು 395 ಕೋಟಿ ವೈಟ್ ಟ್ಯಾಪಿಂಗ್, ಮೊನ್ನೆ ಮಾತಾಡ್ದಿಂದ ಸ್ಟಾಪ್ ಆಗೈತೆ. ಅದೇ ಮೊನ್ನೆ ಎಲ್ಲ ಚರ್ಚೆ ಆಯ್ತಲ್ಲ, ಸ್ಟಾಪ್ ಆಗ.
ಇಲ್ಲೂ ಅಕ್ರಮ, ಮೂಡಾದಲ್ಲೂ ಅಕ್ರಮ. ಇಲ್ಲೇ ಹಿಂಗಾದ್ರೆ ಈ ರಾಜ್ಯದ ಮೂಲೆಗಳವಲ್ಲ, ಅಲ್ಲಿ ಏನೇನು ಅಕ್ರಮ ನಡೀತಾವೆ ಅನ್ನೋದು. ಮೈಸೂರು ಬಹಳ ಬುದ್ಧಿವಂತರು, ಸಾಂಸ್ಕೃತಿಕ ನಗರಿ. ಇಂಥ ಕಡೆನೆ ಹಿಂಗಾದ್ರೆ ಇನ್ನು ಮೊನ್ನೆ ನಮ್ಮಲ್ಲೊಂದು ಚುನಾವಣೆ ನಡೆದಿದೆ, TAPC MSN. 22 ವರ್ಷದಲ್ಲಿ ನಾವು TAPC MSಗೆ ಹೋಗೇ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಅಲ್ಲಿ ಕೆಲವರು ಪುಣ್ಯಾತ್ಮರಿದ್ದಾರೆ. ಈ ಸರಿ ಲಿಸ್ಟ್ ಅಲ್ಲಿ 20 ವರ್ಷ ಆಗದೆ ಸತ್ತೋಗಿ, 10 ವರ್ಷ ಆಗದೆ ಸತ್ತೋಗಿ ಅವರು ಎಲ್ಲ ವೋಟರ್ ಲಿಸ್ಟ್ ಅಲ್ಲಿ ಅವರು. ಆದ್ರೆ ರೂಲ್ ಇರೋದೇನಂದ್ರೆ ಅವನು 2 ಟ್ರಾನ್ಸಾಕ್ಷನ್ ಮಾಡಬೇಕು ವರ್ಷದಲ್ಲಿ. ಅದೇನು ದೇವ ಬಂದ್ ಮಾಡ್ತಾ ಟ್ರಾನ್ಸಾಕ್ಷನ್ ಅಂಥವ್ರನ್ನು ವೋಟರ್ ಲಿಸ್ಟ್ ಅಲ್ಲಿ ಸೇರ್ಸೋರು. DRಗೂ ಮಾತಾಡಿದೀವಿ, GRಗೂ ಮಾತಾಡಿದ್ವಿ. ಎರಡನೇದು, ಈಗ ನಮ್ಮ ಫಾಲೋವರ್ಸ್ ಯಾರು ದುಡ್ಡು ಕಟ್ಟಿರ್ತಾರೆ, 2200 ಓಟವೆ ಕಟ್ಟಿರ್ತಾರೆ, ಅವ್ರಿಗೆ ರಸೀದಿ ಕೊಡ್ಬೇಕು ಟ್ರಾನ್ಸಾಕ್ಷನ್ ಆಗಿದ್ರು. ಕೆಲವರು ರಸೀದಿ ಇಟ್ಕೊಂಡಿರಲ್ಲ, ವೋಟರ್ ಲಿಸ್ಟ್ ತೆಗೆದಾಕ್ಬಿಡೋದು. ಆ ತರ 200 ಓಟ್ ತೆಗ್ದವ್ರು. ಅಂಥದ್ರಲ್ಲಿ ಈ ವರ್ಗದಲ್ಲಿ 50-100 ಓಟ್ ಡಿಫರೆನ್ಸ್ ಅಲ್ಲಿ ಈಗ ಒಂದೇ ಸತಿ ಇಷ್ಟು ನಾವು ಫೈಟ್ ಕೊಟ್ಟಿದ್ದೀವಿ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಭಾರಿ ಚೆನ್ನಾಗಿ ಸತಿ ಮಾಡೋದು. ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ನಾವೇ ಹೋರಾಟಗಳನ್ನ ಮಾಡಿದ್ರೆ ಸಾಲದು. ನೀವು ಕೂಡ RTIನರ್ ಬಿಡಿ, 50% ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡ್ತಾರೆ, 50% ಸ್ವಾರ್ಥಕ್ಕೆ ಮಾಡ್ತಾರೆ. ನೀವು ಕೂಡ ಇದನ್ನೆಲ್ಲ ಸ್ವಲ್ಪ ಗಮನಿಸ್ಬೇಕು. ನೀವೆಲ್ಲ ಓಡಾಡ್ತೀರಿ, ಎಲ್ಲ ರೋಡ್ಗಳು ಬ್ಲಾಕ್ ಆಗವೆ. ರೋಡ್ಗಳು ಕೆಲಸನೇ ನಿಲ್ಸಿದ್ಮೇಲೆ ದಿಮ್ಮಿಗಳು ಯಾಕೆ ಹಾಕೊಂಡವ್ರೆ? ಎಲ್ಲ ರಿಮೂವ್ ಮಾಡಿ. ಇನ್ನೇನು ದಸರಾ ಶುರು ಆಯ್ತು, ಕೆಲಸ ಸ್ಟಾರ್ಟ್ ಆಗಲ್ಲ. ಎಲ್ಲ ಬಳಸ್ಕೊಂಡು ಓಡಾಡ್ಬೇಕು. ನೀವು ಗಂಗೋತ್ರಿಯಿಂದ ಬಂದ್ರೆ ಕುವೆಂಪು ನಗರ ರೀಚ್ ಆಗ್ಬೇಕಾದ್ರೆ ಎಷ್ಟು ಬಳಸ್ಬೇಕು? ನಾನು SC ಅವ್ರಿಗೆ ಮಾತಾಡಿದ್ದೀನಿ, ಇನ್ನೊಂದು ವಾರದೊಳಗೆ ಅವೆಲ್ಲ ತೆಗೆದು ಸರಿ ಮಾಡದೇ ಇದ್ರೆ